ಎಚ್ಚರವಾದ ಲಹರಿಗೆ ತಂದೆ ಅವನ್ಯಾರೋ ಬೆಚ್ಚನೆ 7 ಸಂಕೋಲೆಗಳಿಂದ ಬಂಧಿಸಿದಾಗನ್ಸಿ ಕಣ್ತೆರೆದು ನೋಡಿದ್ಲು. ಉಕ್ಕಿನ ಅಪ್ಪುಗಿ ಅಂತಿರೋ ತಾರಕ್ ತೋಳುಗಳ ಮಧ್ಯೆ ಅವಳು ಪುಟ್ಟ ಹಕ್ಕಿ ಥರ ಇದ್ಲು. ನಿದ್ದೆ ಮಾಡ್ತಿರೋ ಅವನ ಹಣಿ ಮೇಲೆ ಗಾಳಿ ಕೂದಲು ಬೀಳ್ತಿದ್ರೆ ತುಂಬ ಮುದ್ದಾಗಿ ಕಾಣಿಸ್ತಿದ್ದ. ಆಗಲೇ ಅವಳಿಗೆ ರಾತ್ರಿ ಮಾಡಿದ ತುಂಟತನ ಕೂಡ ನೆನಪಿಗೆ ಬಂತು. ಅವನ ಎದೆ ಮೇಲೆ ತಾನು ಮಾಡಿದ ಉಗುರಿನ ಗೀರುಗಳನ್ನ ಕೆಂಪಗಾಗಿ ಕಾಣಿಸಿ ನಗತರಿಸ್ತು. ಅವುಗಳನ್ನ ಮೆಲ್ಲಗೆ ಮುಡ್ತಾ ಪ್ರಶಾಂತವಾಗಿ ಮಲಗಿರೋ ಅವನ ಮುಖವನ್ನು ತದೇಕ ಚಿತ್ತದಿಂದ ರೆಪ್ಪೆಕ್ಕದೆ ನೋಡ್ತಾ ಇದ್ಲು. ರಾತ್ರಿ ಹೊರಗಡೆ ಮಲಗೋವರಿಗಷ್ಟೇ ಅವಳಿಗೆ ನೆನಪಿದೆ ಮತ್ತು ಒಳಗಡೆ ಬಂದದ್ದು ಕೂಡ ತಿಳಿಲಿಲ್ಲ. ಬಹುಶಃ ಚಳಿ ಜಾಸ್ತಿ ಇರೋದ್ರಿಂದ ಕರ್ಕೊಂಡು ಬಂದಿರಬೇಕು. ಮುಂದಕ್ಕೆ ಸರಿದು ಅವನ ಹಣೆ ಮೇಲೆ ತುಟಿಗಳನ್ನು ಇಟ್ಲು. ಅಷ್ಟರಲ್ಲೇ ತಾರಕ್ ತೋಳುಗಳಲ್ಲೇ ಇದ್ಲು ಅವಳು. ಎಲ್ಲಿಗಾದರೂ ಓಡಿ ಹೋಗ್ತಾಳೆ ಅನ್ನೋ ಹಾಗೆ ಕಳ್ಳನನ್ನು ಹಿಡ್ಕೊಂಡಂತೆ ಹೇಗೆ ಹಿಡ್ಕೊಂಡಿದ್ದಾನೆ ಅಂತ ಮುದ್ದಾಗಿ ಮುನಿಸ್ಕೊಳ್ತಾ ಕೈಗಳನ್ನ ಬಿಡಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ರೆ, ಅಯ್ಯೋ ನಿಜವಾಗ್ಲೂ ಕದಲ್ಬೇಕಲ್ಲ. ತಾರಕ್! ಸಣ್ಣದಾಗ ಅವನಿಗೆ ಯಾವುದೇ ಥರ ತೊಂದರೆ ಕೊಡದೆ ಕಿವಿ ಹತ್ರ ಕರೆದ್ಲು ಲಹರಿ. ಅವನು ಕದಲಿಲ್ಲ. ತಾರಕ್, ನೀನು ಅಪ್ಪುಗೆ ಸ್ವಲ್ಪ ಲೂಸ್ ಮಾಡಪ್ಪ, ಮೈಯೊಳಗಿನ ಮೂಳೆಗಳೇ ಮುರಿದು ಹೋಗುತ್ತವೆ ಅನ್ನಿಸ್ತಿದೆ ನನಗೆ. ಹೇಳ್ತಿರೋ ಲಹರಿ ಧ್ವನಿಯಲ್ಲಿದ್ದ ಸುಸ್ತಿಗೆ ಅವನ ತುಟಿಗಳ ಮೇಲೆ ಸಣ್ಣನೆ ನಗು ಮೂಡ್ತು. ಸ್ವಲ್ಪ ಕೈಗಳನ್ನ ಸಡಿಲಗೊಳಿಸ್ದ. ಪ್ರಾಣ ವಾಪಸ್ ಬಂದಾಗಾಯಿತು. ಆದರೂ ಹೀಗೆ ಹಿಡ್ಕೊಳ್ತೀಯಲ್ಲಪ್ಪ ಸ್ವಾಮಿ, ನಾನು ಮನುಷ್ಯ, ಮೆಷಿನಲ್ಲ ಅಂತ ಬೆಡ್ ಇಳಿತಿದ್ದವಳ ಸೊಂಟ ಹಿಡಿದು ಜೋರಾಗಿ ಹಿಂದಕ್ಕೆ ಕೆಳ್ಕೊಂಡ ಅಷ್ಟೆ. ಹಲ್ಲಿ ಥರ ಅಂಟ್ಕೊಂಡ್ಬಿಟ್ಲು ಅವನಿಗೆ. ಎಲ್ಲಿಗೆ ಕೇಳ್ತಾ ಗಟ್ಟಿಯಾಗಿ ಸುತ್ತಿದ ಬ್ಲ್ಯಾಂಕೆಟ್ ಒಳಗಡೆ ಸೇರಿ ಅವಳ ಎದೆಯಲ್ಲಿ ಮುಖ ಇಟ್ಕೊಂಡ. ಟೈಮ್ ನೋಡಿದ್ಯಾ? 10 ಆಗಿದೆ. ಫ್ರೆಶ್ ಆಗೋದಕ್ಕೆ ಬಿಡು. ಹೀಗೆ ಇರೋಣ, ಈ ದಿನ ಪೂರ್ತಿ ಇರೋಣ ಅಂದ್ಕೊಂಡ್ಬಿಟ್ಟಿದ್ಯಾ? ಅವನ ತುಟಿಗಳು ತುಂಟತನಕ್ಕೆ ನಗ್ತಾ ಅಂದ್ಲು. ಇರೋಣ ಬೇಬಿ, ನನಗೆ ಓಕೆ. ಫ್ರೆಶ್ ಆಗಿ ಮತ್ತೆ ಗೇಮ್ಸ್ ಸ್ಟಾರ್ಟ್ ಮಾಡೋಣ. ಚಿಲಿಪಿಲಿಯಾಗಿ ಹೇಳ್ತಾ ತುಟಿಗಳಿಂದ ತೀವ್ರ ಸವರ್ತಿದ್ರೆ ಅವಳ ಹೃದಯದ ವೇಗ ಮತ್ತೆ ಹೆಚ್ಚಾಯಿತು. ಅವನ ಮಗುವಿನ ಥರ ಆಟಗಳನ್ನ ನೋಡ್ತಾ ಇಷ್ಟೊಂದು ತುಂಟ ಅಂದ್ಕೊಂಡಿರಲಿಲ್ಲ ನಾನು. ಯಾವಾಗಲೂ ಆ್ಯಂಗ್ರಿ ಫೇಸ್ ಇಟ್ಕೊಂಡಿರ್ತೀಯ. ಇಷ್ಟೊಂದು ರೊಮ್ಯಾಂಟಿಕ್ ಯಾವಾಗಾದಪ್ಪ ನೀನು? ಎಂಥ ಗಂಡಸಾದರೂ ಹೆಣ್ಣಿಗೆ ದಾಸನೇ ಅಂತ ಅವಾಗವಾಗ ದೊಡ್ಡವ್ರು ಹೇಳಿದಾರಲ್ವಾ, ಆ ಮಾತಿಗೆ ನ್ಯಾಯವನ್ನು ಒದಗಿಸ್ತಿದ್ದೀನಿ. ಹೇಳಿದ್ಲೆ ಅವಳನ್ನು ಕೆಳಗೆ ಮಲಗಿಸಿ ಅವನು ಮೇಲಕ್ಕೆ ಬಂದ. ಪ್ಲೀಸ್, ಪೇಷನ್ಸ್ ಇಲ್ಲ. ಮುದ್ದಾಗಿ ಬೇಡ್ಕೊಳ್ತಿದ್ರೆ ಸುಮ್ಮನೆ ಹೇಗೆ ಕಳಿಸ್ಲಿ? ಏನಾದರೂ ಒಂದು ಕೊಡಬೇಕಲ್ಲ ಮೈ ಡಿಯರ್ ವೈಫ್. ಇನ್ನೇನು ಬೇಕು? ರಾತ್ರಿ ಪೂರ್ತಿ ತೊಗೊಂಡಿದೆಯಲ್ಲ ನೀನು. ನಾಚಿಕೆ ಪಡ್ತಾ ಮುಖ ಪಕ್ಕಕ್ಕೆ ತಿರುಗಿಸ್ಕೊಂಡ್ಲು. ನಗ್ತಿರೋಳ ಮುಖ ನೋಡಿ ಕೆನ್ನೆ ಕಚ್ತಾ, ಆದರೂ ಸಾಲ್ತಿಲ್ಲ ಕಣೆ, ಇನ್ನೂ ಬೇಕು ಅನ್ನಿಸ್ತಿದೆ ಅಂದ ಮುಗ್ಧಿನ ರಾಜ. ಇದನ್ನೇ ಹೆಂಡತಿ ಮೇಲಿನ ಮೋಹ ಅಂತಾರೆ ನಮ್ಮೂರಲ್ಲಿ. ಸೊ ವಾಟ್? ಗಂಡನಿಗೆ ಹೆಂಡತಿ ಮೇಲೆ ಇರಬೇಕೋ ಇಲ್ಲ ಪಕ್ಕದ ಮನೆಯವ್ರ ಮೇಲೆ ಇರಬೇಕೋ? ಮದುವೆ ಮಾಡ್ಕೊಂಡಿದ್ಯಾ ಅದಕ್ಕೆ, ಇದಕ್ಕೆ ತಾನೇ. ಅದಕ್ಕೋಸ್ಕರ ಯಾವಾಗಲೂ ಇದೇ ಕೆಲಸದ ಮೇಲೆ ಇರಬೇಕಾ? ಸಣ್ಣದಾಗಿ ಕೋಪ ಮಾಡಿಕೊಂಡು ಮುಖ ಪಕ್ಕಕ್ಕೆ ತಿರುಗಿಸ್ತಿದ್ರೆ ತುಟಿಗಳು ಹಿಡಿದು ಮುಂದಕ್ಕೆ ಎಳೆದು ಜೋರಾಗಿ ಕಚ್ಚಿ, ಒಂದೇ ರಾತ್ರಿಗೆ ಹೀಗಂದರೆ ಹೇಗೆ? ಪ್ರತಿದಿನ ಮತ್ತು ರಾತ್ರಿ ನಿನಗೆ ನಕ್ಷತ್ರಗಳನ್ನ ತೋರಿಸ್ತೀನಿ. ತಾರಕ್ ಕೈ ಮೇಲೆ ಒಂದು ಹೊಡೆದ್ಲು. ಏನು ಮಾಡ್ತಿದ್ಯಾ ಗೊತ್ತಾಗ್ತಿದೆಯಾ? ಯಾಕೆ ಕಚ್ತಿದ್ಯಾ? ಕಚ್ಚಬೇಡ ತಾರಕ್. ಎಷ್ಟು ಕಚ್ಚಿದ್ರೂ ಆಸೆ ತೀರ್ತಿಲ್ಲ, ಏನು ಮಾಡೋಣ ಅಂತ ತುಟಿಗಳ ಮೇಲೆ ಗಾಢವಾಗಿ ಮುತ್ತಿಟ್ಟು, ಯಾಕೆ ಹತ್ತು ಮುಖವನ್ನು ಹಾಗಿಟ್ಕೊಳ್ತೀಯಾ ಅಂದ ಬೇಸರದಿಂದ. ನಿನಗೆ ಹಾಗೆ ಅನಿಸುತ್ತೆ ಬಿಡು. ರಾತ್ರಿಯಿಂದ ನೀನು ರೋಲರ್ ಬಾಡಿ ಕೆಳಗಡೆ ನನ್ನನ್ನು ಚಟ್ನಿ ಮಾಡಿಬಿಟ್ಟಿದ್ಯಾ ಅಂತ ಬ್ಲ್ಯಾಂಕೆಟ್ ಮಡಚಿಕೊಂಡು ವಾಶ್ರೂಮ್ ಒಳಗಡೆ ವೇಗವಾಗಿ ನುಗ್ಗಿದ್ಲು ಲಹರಿ. ಅವಳನ್ನ ನೋಡಿ ನಗ್ತಾ ಮೊಬೈಲ್ ತೆಗೆದು ಬ್ರೇಕ್ಫಾಸ್ಟನ್ನು ಆರ್ಡರ್ ಮಾಡಿ ಮನೆಗೆ ಕಾಲ್ ಮಾಡೋದಕ್ಕೆ ಎದ್ದು ಕೂತ್ಕೊಂಡ ತಾರಕ್. ಆಗಲೇ ಮನೆಯಲ್ಲಿ ಪೂಜೆ ಮುಗಿಸಿ ವಾಸುದೇವ್ ಅವರಿಗೆ ಟಿಫನ್ ಕೊಡ್ತಿದ್ರು ಕಸ್ತೂರಿ. ತಾರಕ್ ಫೋನ್ ಮಾಡ್ತಿದ್ದಾನೆ ಕಸ್ತೂರಿ, ತಗೋ ಮಾತಾಡು ಅಂತ ಅವಳಿಗೆ ಕೊಟ್ಟರು ವಾಸುದೇವ್ ಅವರು. ಹಲೋ ಕಂದ, ಎದ್ರಾ ಅಂತ ಅಂದ್ಲು. ಮೈ ಮುರಿಯುತ್ತಾ ಬಾಲ್ಕನಿಗೆ ಬಂದು ವ್ಯೂ ನೋಡ್ತಾ, ಹಾಂ ಮಾಮ್ ಇವಾಗಲೇ ಅಂದ. ಹುಡುಗಿ ಎಲ್ಲಿದ್ದಾಳೆ? ಅವಳ ಹತ್ರ ಮಾತಾಡಬೇಕು ನಾನು. ಅವಳ ಧ್ವನಿಯಲ್ಲಿದ್ದ ಆತುರಕ್ಕೆ ಏನಾಯಿತು ಅಂತಂದ ಅವನು. ಅವೆಲ್ಲ ನಿನಗೆ ಗೊತ್ತಾಗಲ್ಲ ಬಿಡೋ, ಲಹರಿ ಜೊತೆ ಮಾತಾಡಬೇಕು, ಫೋನ್ ಕೊಡು ಅಂತಿದ್ರೆ. ಫ್ರೆಶ್ ಆಗ್ತಿದ್ದಾಳೆ, ಬಂದಮೇಲೆ ಕಾಲ್ ಮಾಡಿಸ್ತೀನಿ. ಡ್ಯಾಡಿ ಆಫೀಸ್ಗೆ ಹೋದ್ರಾ ಅಂತ ಕೇಳ್ದ ತಾರಕ್. ಹ್ಞೂ ಈಗ ರೆಡಿ ಆಗ್ತಿದ್ದಾರೆ, ಟಿಫನ್ ಕೂಡ ಇವಾಗ ಮಾಡ್ತಾ ಇದ್ದಾರೆ. 1 ವಾರ ಅಷ್ಟೇ ಮಾಮ್, ಬಂದುಬಿಡ್ತೀನಿ, ಜಾಸ್ತಿ ಸ್ಟ್ರೆಸ್ ತೊಗೋಬೇಡ ಅಂತ ಹೇಳು ಅಂತಿದ್ರೆ. ನನಗೆ ಹೇಳ್ತಿದ್ಯಾ ನೀನು?
ಹಾಯಾಗಿ ಎಂಜಾಯ್ ಮಾಡ್ಬೇಕಂದ. ಇಲ್ಲಿನ ಕೆಲಸಗಳನ್ನೆಲ್ಲ ನಾನು ಶಂಕರ್ ನೋಡ್ಕೊಳ್ತೀವಿ. ಅವರು ಆಗಲೇ ಬಂದ್ಬಿಟ್ಟಿದ್ದಾರೆ. ಅದೇನು ಅಷ್ಟು ಬೇಗ ಅಂತಂದ ತಾರಕ್. ಮನುಗೆ ಹೆಲ್ತ್ ಸರಿಯಿಲ್ಲ ಬಿಡು ಅಂತ ಹೇಳಿದ್ದಕ್ಕೆ ಓಕೆ, ನಾನು ಅವಳಿಗೆ ಫೋನ್ ಮಾಡ್ತೀನಿ. ನೀವು ಮಾತ್ರ ಜಾಸ್ತಿ ಸ್ಟ್ರೆಸ್ ತೊಗೊಳ್ಳದೆ ಫ್ರೀಯಾಗಿ ರಿಲ್ಯಾಕ್ಸ್ ಆಗಿರಿ. ಏನಾದರೂ ಇದ್ದರೆ ಇಲ್ಲಿ ಶೇರ್ ಮಾಡಿ, ನಾನು ನೋಡ್ಕೊಳ್ತೀನಿ ಅಂತಂದ. ಅಷ್ಟೇ ಲಹರಿ ಬಂದಿದ್ದರಿಂದ ಮಮ್ಮಿ ಮಾತಾಡಬೇಕಂತೆ ಅಂತ ಮೊಬೈಲ್ ಕೊಟ್ಟು ತಲೆಗೆ ಟವಲ್ ಸುತ್ತಿ ಸೀರೆ ಉಟ್ಕೊಂಡು ಬಂದ ಲಹರಿಯನ್ನು ನೋಡಿ ಕಣ್ಣು ಹೊಡೆದು ಹೋದ. ಕೂದಲು ಒಣಗಿಸ್ಕೊಳ್ತಾ ಹಲೋ ಅತ್ತೆ ಅಂದ್ಲು. ಲಹರಿ ಚೆನ್ನಾಗಿದೆಯಲ್ವಾ ಅಂತ ಕೇಳ್ತಿದ್ರೆ ನನಗೇನಾಗುತ್ತೆ, ತುಂಬ ಚೆನ್ನಾಗಿದ್ದೀನಿ ಅಂತ ನಕ್ಕದ್ಲು. ನಿಜಾನೇ ಹೇಳ್ತಿದ್ಯಾ ಅತ್ತೆಯವರೇ? ನಿಮ್ಮ ಮಗನ್ನ ನೀವು ಸ್ಯಾಡಿಸ್ಟ್ ಅಂತ ಅಂದ್ಕೊಳ್ತಿದ್ದೀರಾ, ಆದರೆ ಅಷ್ಟೊಂದು ದೊಡ್ಡ ಸ್ಯಾಡಿಸ್ಟ್ ಏನಲ್ಲ, ಸ್ವೀಟ್ ಸ್ಯಾಡಿಸ್ಟ್ ಅಂತ ಹೇಳ್ತಿದ್ದೀನಿ. ಸೊಸೆ ಮಾತಿಗೆ ನಗ್ತಾ ಸರಿ, ನಿಮ್ಗೆ ಸಾಧ್ಯ ಆದರೆ ಅಲ್ಲಿ ಹತ್ತಿರದಲ್ಲೇ ದೇವಸ್ಥಾನ ಇದೆ, ತಾರಕ್ ಹತ್ರ ಹೇಳಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಶುಭ ಕಾರ್ಯ ಮುಗಿದ ಮೇಲೆ ದೇವ್ರ ದರ್ಶನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಅಲ್ಲಿ ಅನ್ನದಾನಕ್ಕೂ ದುಡ್ಡು ಕಟ್ಟಿ ಸರಿನಾ ಅಂತಿದ್ರೆ ಹ್ಞೂ ಅತ್ತೆ, ಕೇಳ್ತೀನಿ, ಕರ್ಕೊಂಡು ಹೋದರೆ ಹೋಗ್ತೀನಿ ಅಂತ ಅಂದ್ಲು. ಸರಿ ಸರಿ, ಜಾಗ್ರತೆ. ಮನುಗೆ ಮತ್ತು ಆರೋಗ್ಯ ಹಾಳಾಗಿದೆ, ಅದಕ್ಕೆ ಕಂಗಾಲಿನಿಂದ ನಿನಗೆ ಫೋನ್ ಮಾಡಿದೆ ಅಂತಿದ್ರೆ ಏನಾಯಿತು, ಏನು ಸರಿ ಇಲ್ಲ ಅಂತ ಕೇಳಿದ್ಲು ಆತುರದಿಂದ. ವೆದರ್ ಚೇಂಜ್ ಆಗಿದ್ದರಿಂದ ಜ್ವರ ನೆಗಡಿ ಜಾಸ್ತಿ ಇದೆ. ಜ್ವರದೊಂದಿಗೆ ವಾಪಸ್ ಬಂದಿದ್ದಾಳೆ, ಅದಕ್ಕೆ ಹೇಳ್ತಿದ್ದೀನಿ ಜಾಗ್ರತೆ. ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ. ಸಾಧ್ಯ ಆದರೆ ಮನೆಯಲ್ಲೇ ಊಟ ಮಾಡಿ, ರೆಸಾರ್ಟ್ನಲ್ಲೇ ಇರಿ. ಹ್ಞೂ ಅತ್ತೆ, ಇಲ್ಲೇ ಇರ್ತೀನಿ ಅನ್ನುತ್ತಾ ಫೋನ್ ಇಟ್ಟು ವ್ಯೂ ನೋಡ್ತಿದ್ದ ಅವಳ ಸೊಂಟವನ್ನು ಅವನ ಕೈಗಳು ಸುತ್ತಕೊಂಡವು. ಭುಜವನ್ನು ತೇವಗೊಳಿಸ್ತಿದ್ದ ನೀರನ್ನು ನೋಡಿ ಒದ್ದೆ ಕೂದಲಿನಿಂದ ಹೀಗೆ ಬಂದುಬಿಟ್ರೆ ಹೇಗೆ ಅಂತ ಟವಲ್ ತಗೊಂಡು ಒಳಗಡೆ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಕೂರಿಸಿ ಹೇರ್ ರಬ್ ಮಾಡ್ತಿದ್ರೆ ಹೊಟ್ಟೆ ಹತ್ರ ಕೆಂಪಗಾಗಿ ಕಾಣಿಸಿ ಸೆರಗನ್ನು ಸರಿಸಿ ನೋಡ್ದ. ಆಳವಾಗಿ ಬಿದ್ದಿದ್ದ ಹಲ್ಲಿನ ಗಾಯ ನೋಡಿ ತಕ್ಷಣ ಸೀರೆಯನ್ನು ಸರಿಸ್ದ. ತಾರಕ್ ಏನು ಮಾಡ್ತಿದ್ಯಾ ಅಂತಿದ್ದ ಲಹರಿ ಬ್ಲೌಸ್ ಪೆಟ್ಟಿಕೋಟ್ ಮೇಲಿದ್ರಿಂದ ಎದೆಗೆ ಕೈಗಳನ್ನ ಕ್ರಾಸ್ ಆಗಿಟ್ಕೊಳ್ತಿದ್ರೆ ಅವಳ ಕೈಗಳನ್ನ ಹಿಂದಕ್ಕೆ ಮಡಚಿ ನೋಡ್ದ. ಕುತ್ತಿಗೆ ಮೇಲೆ, ಎದೆ, ಸೊಂಟ, ಕೈಗಳ ಮೇಲೆ ಕೆಂಪು ಕಲೆಗಳು ಕೆಲವು ಬಣ್ಣ ಬದಲಾಗಿದ್ವು. ಓ ಗಾಡ್, ಏನಮ್ಮ ಇಷ್ಟೊಂದು ಸೆನ್ಸಿಟಿವ್ ಆಗಿದೆಯಾ ಅಂತ ಅವುಗಳ ಮೇಲೆ ಮುತ್ತಿಡ್ತಾ ಲಹರಿಯನ್ನು ಮಡಿಲಿಗೆ ಇಳ್ಕೊಂಡು ಅದಕ್ಕೇನಾ ನೋವು ಅಂತಿತ್ತು ಅಂತ ಸಾಫ್ಟ್ ಧ್ವನಿಯಲ್ಲಿ ಕೇಳ್ದ. ಸ್ವಲ್ಪ ಅಷ್ಟೇ, ಆದರೂ ನನಗಿಷ್ಟ ಆದವು ಹೀಗೆ ಅಂದ್ಲು. ಬಟ್ ನಿನ್ನ ಬಾಡಿ ಮೇಲೆಯೂ ನನಗಿಷ್ಟ ಆಗ್ತಿಲ್ವಲ್ಲೇ, ಕಲೆ ಇಲ್ಲದ ಚಂದಮಾಮ ನೀನು, ನಿನ್ನನ್ನು ಹೀಗೆ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕುತ್ತಿಗೆಯಲ್ಲಿದ್ದ ಕರಿಮಣಿಯನ್ನು ಸರಿಸಿ ಗಾಯದ ಮೇಲೆ ಕಚಗುಳಿಯನ್ನು ಇಟ್ಟ. ಅವನ ಕುತ್ತಿಗೆ ಸುತ್ತಲೂ ಕೈಗಳನ್ನ ಹಾಕಿ ತುಟಿಗಳನ್ನ ಲೈಟಾಗಿ ಟಚ್ ಮಾಡಿದ್ಲು. ಹೀಗಲ್ಲ ಕಣೆ ಮುತ್ತಂದರೆ ಅಂತ ಅವಳನ್ನ ಬೆಡ್ ಮೇಲೆ ತಳ್ಳಿ ಇಬ್ಬರು ತುಟಿಗಳನ್ನ ಒಂದು ಮಾಡಿಬಿಟ್ಟ. ಅತ್ತೆಯವ್ರು ಟೆಂಪಲ್ಗೆ ಹೋಗೋದಕ್ಕೆ ಹೇಳಿದಾರೆ, ನಡಿ ನಡಿ ಹೋಗಿ ಬರೋಣ. ಇವಾಗ ಟೆಂಪಲ್ಗೆ ಯಾಕೆ ಅಂತ ಬೇಸರದಿಂದ. ಹಾಗನ್ಬೇಡಿ, ಗುಡಿಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡ್ರೆ ನಮಗೇನು ಮುಳುಗಿ ಹೋಗ್ಬಿಡುತ್ತಾ? ಇವಾಗ ಇಷ್ಟೊಂದು ಹ್ಯಾಪಿ ಆಗಿದ್ದೀವಿ ಅಂದರೆ ಅದು ಅವರ ದಯೆಯಿಂದಲೇ ಅಂತ ನೆನಪು ಮಾಡ್ಕೊ. ಸಣ್ಣದಾಗಿ ಕೋಪಿಸ್ಕೊಂಡ್ಲು. ನಾನು ಬೇಡ ಅನ್ನಲಿಲ್ಲ, ಆದರೆ ಇವಾಗಲೇ ಯಾಕೆ ಅಂದೆ. ಈ ಮೂಡ್ನಿಂದ ಹೋಗೋ ಆಲೋಚನೆ ನನಗಿಲ್ಲ ಬೇಬಿ. ಸೊ ಟುಡೇ ಸೈಲೆಂಟ್ ಆಗಿರು. ಇವಾಗ ಹೋದ್ರೂ ನನ್ನ ನೋಟ ಎಲ್ಲ ನಿನ್ನ ಮೇಲೆ ಇರುತ್ತೆ. ಯಾವಾಗ ನೀನು ಕರ್ಕೊಂಡು ಬಂದುಬಿಡೋಣ ಅಂತ ಅನ್ನಿಸ್ತಿರುತ್ತೆ. ಮೈಂಡ್ ಆ್ಯಂಡ್ ಹಾರ್ಟ್ನಲ್ಲಿ ರೊಮ್ಯಾಂಟಿಕ್ ಥಾಟ್ಸ್ ಇರುವಾಗ ಮನೆಯಲ್ಲಿ ಬುದ್ಧಿವಂತನಾಗಿರೋದೇ ಬುದ್ಧಿವಂತನ ಲಕ್ಷಣ. ಸೊ ಟೆಂಪಲ್ ಪ್ಲ್ಯಾನ್ ಕ್ಯಾನ್ಸಲ್ ಅಂದ. ಅಂದರೆ ಏನು, ತಿನ್ನೋದು ಕುಡಿಯೋದು ಇನ್ನು ಇಡೀ ದಿನ ಇದೇ ಕೆಲಸನಾ? ಮುನಿಸ್ಕೊಂಡು ನೋಡ್ತಿದ್ರೆ ಏನಮ್ಮ ಬಾಯಿ ಜಾಸ್ತಿ ಆಗ್ತಿದೆ, ಬಾಯಿ ಮುಚ್ಚಿಸ್ತೀನಿ ಅಂತಂದ ಸೀರಿಯಸ್ ಲುಕ್ನಲ್ಲಿ. ಸರಿ ಸರಿ ಬಿಡು ಹೇಳು, ನಿನ್ನ ಭಾರ ಹೊರೋದಕ್ಕಾಗ್ತಿಲ್ಲ, ರೋಲರ್ ಕೆಳಗಡೆ ರೊಟ್ಟಿ ಮುಕ್ಕಾಕ್ಬಿಡ್ತಿದ್ದೀನಿ ನಾನು ಅಂದ್ಲು. ಹಿಡಿದ್ರೆ ಉಸಿರಾಡಲು ಆಗಲ್ಲ ಅಂತೀಯ, ಮೇಲ್ ಮಲಗಿದ್ರೆ ಭಾರ ಅಂತೀಯ, ಕಚ್ಚಿದ್ರೆ ನೋವು ಅಂತಿ, ಮರಿ ಇಷ್ಟೊಂದು ಸುಕುಮಾರಿ ಆದರೆ ಹೇಗಪ್ಪ ಅಂತ ಕರುಣೆ ತೋರಿಸ್ತಿದ್ರೆ ಮುನಿಸ್ಕೊಂಡು ನೋಡ್ತಿದ್ದ ಲಹರಿಯನ್ನು ಒಮ್ಮೆಲೆ ತಿರುಗಿಸಿ ಮೇಲ್ ಮಲಗಿಸ್ಕೊಂಡ. ಅವಳು ಒದ್ದೆ ಕೂದಲು ಇಬ್ಬರ ಮುಖಗಳನ್ನ ಕವರ್ ಮಾಡಲಾಗಿ ಮೈಲ್ಡಾಗಿ ಬರ್ತಿದ್ದ ಶಾಂಪು ಸುವಾಸನೆಗೆ ತಣ್ಣನೆ ಗಾಳಿಯಲ್ಲಿ ಒಬ್ಬರ ಕಣ್ಣೊಳಗೆ ಒಬ್ಬರು ನೋಡ್ತಾ ಹಾಗೆ ಅಂಟು ಹೋದರು.
ಹಗಲೇ ರಾತ್ರಿಯಾದರೂ ಯುಗವೇ ಕ್ಷಣವಾದರೂ ಕಾಲ ನಿಂಚದೆ ಕರಗಲಿ. ಸಿಗದ ಚಂದಮಾಮ ಸಿಕ್ಕ ಈ ವೇಳೆ ಇಬ್ಬರ ದೂರಗಳು ಕರಗಲಿ. ಮಡಿಲಿನಲ್ಲಿ ವಾಲು ಬಿಡಬೇಕನ್ನಿಸ್ತಿದೆ. ಬೇಡ ಅಂತ ನಾಚಿಕೆ ತಡೀತಿದೆ. ತಡಬಡಿಸೋ ಹೃದಯದಲ್ಲಿ ಈ ಮುಜುಗರ ಯಾಕೆ? ಕಣ್ಣುಗಳಲ್ಲಿ ನೋಡ್ತಾ ಕಣ್ಣಿಗೆ ನಾಚಿಕೆ ಚೆಲ್ತಾ ಮಾಡ್ತಿದ್ಲ ಹರಿಯನ್ನು ನೋಡಿ ನಗ್ತಾ. ಅವಳ ಮುಖದ ಮೇಲೆ ಅಡಿದ ಕೂದಲ್ ಮೆಲ್ಲಕ್ಕೆ ಸವರ್ತಾ ಒಂದೇ ನೋಟದಿಂದ ಗಂಡಸನ ಹಿಂದೆ ತಿರುಗಿಸ್ಕೊಳ್ಳೋದು ನಿಮಗೆ ಮಾತ್ರ ಸಾಧ್ಯ ಕಣೆ. ಮೊನ್ನೆವರೆಗೂ ಈ ಮಾತನ್ನು ತಳ್ಳಿ ಹಾಕ್ತಿದ್ದೆ, ಆದರೆ ನಮ್ಮ ವಿಷಯಕ್ಕೆ ಬರೋವರೆಗೂ ಅನುಭವ ಆಗಲ್ಲ ಅಂತ ಇನ್ಮೇಲೆ ತಿಳಿತಿದೆ. ಮತ್ತಾಗಿ ಹೇಳ್ತಾ ಒದ್ದಾಗಿ ನಡಕ್ತಿದ್ದ ತುಟಿಗಳು ಒಂದು ಮಾಡ್ದ. ಅವಳ ಕೈಗಳು ಅವನ ಬೆನ್ನನ್ನು ಸುತ್ತಕೊಂಡ್ವು. ಉಸಿರಾಡೋದಕ್ಕೂ ಆಗದಿದ್ದಾಗ ಅವಳು ಹೊಡೀತಿದ್ರು ಅವನು ತಿಳಿತಿಲ್ಲ. ತುಟಿಗಳ ಹತ್ರ ನಿಲ್ಲದ ಮುತ್ತು ಅವಳ ಸೌಂದರ್ಯವನ್ನು ಸವರ್ತಾ ಅವಳಲ್ಲಿ ಬೈಕಿಗನ್ನು ಹೆಚ್ಚಿಸ್ತು. ಅವನ ಕೆಲಸಕ್ಕೆ ಅವಳ ಹೃದಯದ ಬಡಿತ ವೇಗವಾಗಿ ಓಡ್ತಿದ್ರೆ ಲಹರಿ ಅವಸ್ಥೆ ನೋಡಿ ಪಕ್ಕಕ್ಕೆ ವಾಲಿ ಬೆನ್ಸವರ್ತಾ ಹಣೆ ಮೇಲೆ ತುಟಿಗಳಿಟ್ಟು, ಐ ಕಾಂಟ್ ಕಂಟ್ರೋಲ್ ಮೈ ಸೆಲ್ಫ್ ಲಹರಿ, ಸಾರಿ ಅಂತ ಹೇಳ್ತಾ ರಕ್ತ ಬರ್ತಿದ್ದ ತುಟಿ ಸವರಿ ತಂಪು ಮಾಡ್ದ. ಯಪ್ಪ ಇಷ್ಟೊಂದಾ? ಕಣ್ಣುಗಳಲ್ಲಿ ನೀರು ತುಂಬ್ಕೊಂತ ಅವಳಿಗೆ. ಹೇಳಿದ್ನೆಲ್ಲ ಕಂಟ್ರೋಲ್ ತಪ್ಪೆ ಅಂತ ರಿಯಲಿ ಸಾರಿ ಅಂತ ಕಿವಿಗಳು ಹಿಡ್ಕೊಂಡು ಹೇಳ್ತಿದ್ರೆ, ಮಾಡೋದೆಲ್ಲ ಮಾಡಿ ಸಾರಿ ಪೂರಿ ಹೇಳ್ತೀಯಾ? ಮತ್ತು ಬೇಬಿ ಅಂತ ಬೆಣ್ಣೆ ಹಚ್ಚೋದು ಅಂತ ಹೇಳೋದಕ್ಕೆ ನೋಡ್ತಿದ್ರೆ ಬಾಡಿಯಲ್ಲಿ ಯಾವುದೇ ಪಾರ್ಟ್ ಕೆಲಸ ಮಾಡಿದಾಗಾಗಿ ಅಬ್ಬಾ ಅಂದ್ಲು. ಕಿರ್ಚ್ಬೇಡ ಅಂತ ಪೇಯ್ನ್ ಕಿಲ್ಲರ್ ತಂದು ಕೊಟ್ಟ ನುಂಗೋದಕ್ಕೆ. ಇಂಥ ಸೇವೆಗಳು ಮಾಡಿ ಮಾರ್ಕ್ಸ್ ತೊಗೊಂಡು ರಾತ್ರಿಗೆ ದಾರಿ ಕ್ಲಿಯರ್ ಮಾಡ್ಕೊಳ್ತಿದ್ಯಾ ಅಲ್ವಾ ಅಂದ್ಲು ಮಾತ್ರೆ ನುಂಗ್ತಾ. ನೀನು ಹುಚ್ಚಿ ಅಲ್ಲ ಕಣೇ ಅಂತ ಕೆನ್ನೆ ಕಚ್ಚಿ ಸೀರೆ ಜಾಗದಲ್ಲಿ ನೈಟ್ ಸೂಟ್ ತಂದು ಕೊಟ್ಟು ಡ್ರೆಸ್ ಚೇಂಜ್ ಮಾಡ್ಕೊ ಅಂತ ಕಾಲಿಂಗ್ ಬೆಲ್ ಶಬ್ದ ಕೆಳಗೆ ಹೋದ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೆಡ್ ಮೇಲೆ ಬಿದ್ದುಬಿಟ್ಲು. ಫುಡ್ ತೊಗೊಂಡು ಬಾಗಿಲನ್ನ ಕ್ಲೋಸ್ ಮಾಡಿ ಲಹರಿ ಟಿಫನ್ ಮಾಡೋಣ ಬಾ ಅಂದ. ನಂಗೆ ತಾಳ್ಮೆ ಇಲ್ಲ, ನಾನು ಬರಲ್ಲ ಅಂದ್ಲು. ಹೇಳ್ತಿರೋಳ ಧ್ವನಿಯಲ್ಲಿದ್ದ ಸುಸ್ತಿಗೆ ತೊಂದರೆ ಕೊಡದೆ ಫುಡ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡು ಮೇಲೆ ಕರ್ಕೊಂಡು ಹೋದ. ಕದಳೋದಕ್ಕೂ ಕೂಡ ಶಕ್ತಿ ಇಲ್ಲದಾಗ ಸುಸ್ತಾಗಿ ನಿದ್ದೆ ಮಾಡ್ತಿದ್ದಾಳೆ. ಪ್ಲೇಟ್ ಪಕ್ಕದಲ್ಲಿಟ್ಟು ಕೆನ್ನೇನು ಮೆಲ್ಲಕ್ಕೆ ಸವರ್ತಾ, ಸ್ವಲ್ಪ ತಿಂದು ಮಲ್ಕೋ, ರಾತ್ರಿವರೆಗೂ ನಿನ್ನ ಡಿಸ್ಟರ್ಬ್ ಮಾಡಲ್ಲ ಅಂತ ಎಬ್ಸಿ ಕೂರಿಸ್ತಾ. ಅಂದರೆ ರಾತ್ರಿ ಡಿಸ್ಟರ್ಬ್ ಮಾಡ್ತೀನಿ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ಯಾ ಅಂದ್ಲು ಅಷ್ಟು ಸುಸ್ತಿನಲ್ಲೂ ಸಣ್ಣದಾಗಿ ಕೋಪಿಸ್ಕೊಳ್ತಾ. ಮಾತಾಡದೆ ತಂದೆ ಮುಂದಿದೆ ಅಂತ ತಿನ್ನಿಸ್ತಿದ್ರೆ ನೀನು ಕೂಡ ತಿನ್ನು ಅಂತ ಬಾಯಿಗೆ ತುತ್ತು ನೀಡಿದ್ಲು. ನಿಮ್ಮ ಅತ್ತೆಯವ್ರು ಏನಾದರೂ ಇದ್ದಿದ್ರೆ ನಮ್ಮ ಅನ್ಯೋನ್ಯ ದಾಂಪತ್ಯ ನೋಡಿ ಸಂತೋಷ ಪಡ್ತಿದ್ರು ಅಂತಿದ್ರೆ ಮೂತಿ ತಿರುಗಿಸ್ತಾ, ಎಲ್ಲ ಜೋಕ್ಸ್ ಆಗಿಬಿಟ್ಟಿವೆ ನಿನಗೆ ಅಂದ್ಲು. ಒಂದೇ ಬಾರಿಗೆ ಲಂಚ್ಗೂ ಆಗೋಷ್ಟು ತಿಂದು ಅವಳು ಮಲಗಿದ್ಲು. ಯಾವಾಗಲೂ ಅವಳಿಗೆ ನಕ್ಷತ್ರಗಳು ಲೋಕವನ್ನು ತೋರಿಸಿ ರಾತ್ರಿ 2 ಬಿಟ್ಟ. ಹಪ್ಪಳ ಥರ ಆದ ಬಾಡಿಗೆ ತಾರಕನ ಬೈದ್ಕೊಳ್ತಾ ಅಳ್ತಾ ಮತ್ತೆ ಅವನಪ್ಪಗೆ ಎಲ್ಲೇ ವಿಶ್ರಾಂತಿ ಪಡೆದ್ಲು. ಅವಳನ್ನ ಮನಸಾರೆ ಹೃದಯ ಕತ್ತರ ಮಾಡಿಕೊಂಡು ಲವಿ ಲಹರಿ ಅಂದ. ವಾಟ್? ಬೆಚ್ಚ ಬಿದ್ದಿದ್ಲು. ಖಾರ ತಿಂದು ಕೋತಿ ಅಂತ ಕಿರ್ಚಾಟ ಏನೇ ಅಂದ ದೂರ ಸರಿದ ಅವಳನ್ನ ಹತ್ರ ಕೇಳ್ಕೊಳ್ತಾ. ಇವಾಗ ಇಷ್ಟು ಸಡನ್ನಾಗಿ ಯಾಕೆ ಲವ್ ಯು ಹೇಳಿದ್ರಿ ಶ್ರೀಮಂತರೆ ಅಂದ್ಲು ಅತ್ಯಂತ ಆಶ್ಚರ್ಯದಿಂದ. ನಿನ್ನ ಅಂತ ತಲೆ ಮೇಲೆ ಮೆಲ್ಲಗೊಡ್ದು ಕುತ್ತಿಗೆ ಕೆಳಗೆ ತಾನು ಮಾಡಿದ ಅಲ್ಲಿನ ಗಾಯಕ್ಕೆ ಸವರ್ತಾ ಹೇಳಬೇಕನ್ನಿಸ್ತು ಹೇಳಿದೆ. ಸೊ ವಾಟ್ ಅಂದ. ಅದೇ ಯಾಕೆ ಅನ್ನಿಸ್ತು ಅಂತ ಹೇಳಿದ್ರೆ ಕೇಳಿ ಧನ್ಯಳಾಗ್ತೀನಿ. ಎದೆ ಮೇಲಿದವಳು ಬೆಳ್ಳುಗಳನ್ನ ಸವರ್ತಾ ಅಂದ್ಲು. ನಾನು ಇಷ್ಟೊಂದು ತೊಂದರೆ ಇಡ್ತಿದ್ರು ಸಹಿಸ್ಕೊಂಡು ನನಗೆ ಹತ್ರ ಆಗಿದೆಯೇ ವಿನಃ ಬೇಡ ಅಂತ ದೂರ ಇಡ್ತಿಲ್ಲ ನೀನು. ಅಲ್ಲಿ ಇಷ್ಟ ಆದರೆ ನನಗೆ ಹೆಣ್ಣು ಏನೇನು ಬಯಸಿದ್ರೆ ಅದನ್ನು ಗಂಡಸು ಕೊಡೋದು ಯಾತಕ್ಕೆ ಗೊತ್ತಾ? ಈ ಸುಖಕ್ಕಾಗಿ. ಬಂದ ಪ್ರೀತಿ ಅವೆಲ್ಲ ಆಮೇಲೆ, ಅದರ ಸುಖ ಇಲ್ದಿದ್ರೆ ಆ ಗಂಡಸಿನ ಪ್ರೀತಿ ಅಸಂಪೂರ್ಣವಾಗಿ ಉಳಿದು ಬಿಡುತ್ತೆ. ಬಯಸಿದಾಗ ಬಂದರೆ ಹಗುರವಾಗ್ತೀನಿ ಅಂತ ನಿಮ್ಮ ಹೆಣ್ಮಕ್ಳು ಅಂದ್ಕೊಳ್ತಾರೆ, ಆದರೆ ಸುಳ್ಳು. ಕೇಳಿದಾಗ ಬೇಡ ಅಂದೇ ಕೊಡ್ತಿದ್ರೆ ದೇವತೆ ಅಂತ ತಲೆ ಮೇಲೆ ಇಟ್ಕೊಳ್ತೀವಿ ಅನ್ನೋದು ನಿಮಗೆ ತಿಳಿಯೋದು ಸತ್ಯ. ತಾರ ಕೇಳ್ತಿದ್ರೆ ಬಾಯಿ ತೆರೆದು ನೋಡ್ತಿದ್ಲು. ಬೆಳಗ್ಗೆ 7 ಗಂಟೆ ಆಗ್ತಿರಲು ಎದ್ದು ಲಹರಿ ಮತ್ತಾಗ್ತಾನನ್ನ ಒಪ್ಕೊಂಡು ಮಲಗಿದ್ದ ತಾರಕನ ನೋಡಿ ಹಣೆ ಮೇಲೆ ಮುತ್ತಿಟ್ಟು ಮನು ಫೋನ್ ಮಾಡಬೇಕಾದ ವಿಷಯ ಮರ್ತಿರೋದು ನೆನಪಾಗಿದ್ದು ಫೋನ್ ತಗೊಂಡ್ಲು. ಮೂಳೆಗಳು ಎಷ್ಟಿವೆಯೋ ಎಷ್ಟು ಫ್ರ್ಯಾಕ್ಚರ್ ಆಗಿವೆಯೋ ಅಂದ್ಕೊಳ್ತಾ ನೋಡ್ಕೊಂಡ್ಲು. ಹಾಯ್ ಲಹರಿ, ಅವರ್ ಯು ಅಂದ್ಲು ಮನು. ನಾನು ಫೈನ್ ಆಗಿದ್ದೀನಿ, ಏನಾಯಿತು? ಆರೋಗ್ಯ ಸರಿ ಇಲ್ಲ ಅಂದತ್ತಮ್ಮ. ವೆದರ್ ಚೇಂಜ್ ಆಗಿ ಲೈಟಾಗಿ ಜ್ವರ ಬಂದು ಲಹರಿ. ಇವಾಗ ಓಕೆ, ಡಾಕ್ಟರ್ ಬಂದು ನೋಡೋದ್ರು, ರೆಸ್ಟ್ ತಗೊಳ್ತಿದ್ದೀನಿ. ನೀನು ಚೆನ್ನಾಗಿದೆಯಾ ಅಲ್ವಾ ಅಂತ ಕೇಳ್ತಿದ್ದು ಮನು ಧ್ವನಿಯಲ್ಲಿದ್ದ ತುಂಟತನ ಗಮನಿಸಿ ನಕ್ಕದ್ಲು. ಸ್ವಲ್ಪ ಜಾಗ್ರತೆ ಆಗಿರಿ ಅಂತಿದ್ರೆ ನಂಗೆ ಎಲ್ಲಿ ಸರಿ ಇಲ್ಲ ಅಲ್ವಲ್ಲ ಹರಿ, ಇವಾಗಲೂ ಚೇತರಿಸ್ಕೊಳ್ತಿದ್ದೀನಿ, ಅದಕ್ಕೆ ಸ್ವಲ್ಪ ತೊಂದರೆ ಆಯ್ತಂತ. ಅದು ಸರಿ, ನಿಮ್ಮ ವಿಷಯ ಏನು? ನಮ್ಮವನೇನು ಮಾಡ್ತಿದ್ದಾನೆ? ಇಲ್ಲಿಗೆ ಬಂದಾಗಿಂದ ನನ್ನ ಕಾಡ್ಸೋದನ್ನು ಕೆಲಸವಾಗಿ ಇಟ್ಕೊಂಡು ಸುಸ್ತಾಗಿ ಮಲಗಿದ್ದಾನೆ ಸಾಹೇಬ್ರು. ನಾನು ಇವಾಗಲೇ ಎದ್ದೆ ಅಂದ್ಲು ಬಾಲ್ಕನಿಗೆ ಬಂದು. ಎಂಜಾಯ್ ಯುವರ್ ಸ್ವೀಟ್ ಟೈಮ್ ಲಹರಿ ಅಂತ ಅವಳ ಜೊತೆ ಕೊಂಚ ಹೊತ್ತು ಮಾತಾಡಿ ನಿದ್ದೆ ಬರ್ತಿದೆ, ಮಲಗ್ತೀನಿ ಅಂದ್ಲು ಮನು. ಓಕೆ, ಟೇಕ್ ಕೇರ್, ರೆಸ್ಟ್ ತಗೋ ಅಂತ ಹೇಳಿ ಫೋನ್ ಇಟ್ಟು ಒಳಗಡೆ ಹೋದ್ಲು. ತಾರಕಿನೂ ನಿದ್ದೆ ಮಾಡ್ತಿದ್ರು. ಹೋಗಿ ಬಿಸಿ ನೀರಿನ ತಲೆಗೆ ಸ್ನಾನ ಮಾಡಿ ಸೀರೆ ಉಟ್ಕೊಂಡ್ಲು. ಹಸುವಾಗಿದ್ದರಿಂದ ಕಿಚನ್ಗೆ ಹೋಗಿ ಫ್ರಿಜ್ನಲ್ಲಿ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಇರೋದು ನೋಡಿ ಇವೆಲ್ಲ ಇದ್ರೆ ಯಾಕೆ ಆರ್ಡರ್ ಮಾಡ್ದೆ ಅಂದ್ಕೊಳ್ತಾ ಮೊದಲು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಕಾಫಿ ಮಾಡ್ಕೊಂಡು ಮೇಲಕ್ಕೆ ಬಂದ್ಲು. ಬೆಡ್ ಮೇಲೆ ಬೋರ್ಲಾಗಿ ಮಲಗಿದ್ದ ತಾರಕ್ ವಿಶಾಲವಾದ ಬೆನ್ನ ನೋಡ್ತಾ, 1 ಎಕರೆ ಇದೆ ಅಪ್ಪ, ಕೈಗಳನ್ನ ಬಿಗಿದು ಉಸಿರುಗಟ್ಟಿಸ್ಬಿಡ್ತಾನೆ ಶಾಟಿಸ್ಟ್ ರಾವಣ. ಅಮ್ಮ, ನನ್ನ ಗಂಡನಿಗೆ ನಾನೇ ದೃಷ್ಟಿ ಇಡ್ತಿದ್ದೀನಿ ಅಂತ ಬೆಳ್ಳುಗಳು ಮುರಿದು ಕಾಫಿ ಕಪ್ ಟೇಬಲ್ ಮೇಲೆ ಇಟ್ಟು ಲಹರಿ ತಿರುಗೋ ಅಷ್ಟರಲ್ಲೇ ಅವಳು ಒಮ್ಮೆಲೆ ಮೇಲೆ ಕೇಳ್ಕೊಂಡ್ಬಿಟ್ಟ. ಎದ್ಬಿಟ್ಟಿಯಾ ಅಷ್ಟು ಬೇಗ ಅಂದ್ಲು. ನಿನ್ನ ಕೈ ಬೆರಳುಗಳು ಮಾಡಿ ಶಬ್ದಕ್ಕೆ ಎಚ್ಚರ ಆಯ್ತು ಬಂಗಾರ ಅಂತ ಅವಳಿಂದ ಬರ್ತಿದ್ದ ಸುವಾಸನೆಯೇ ತುಂಬ ಉಸಿರಾಡ್ತಾ, ಮದುವೆ ಆದಮೇಲೆ ಮತ್ತಷ್ಟು ಸುಂದರವಾಗಿ ಕಾಣ್ತಿದ್ಯಲ್ಲೇ ರಾಕ್ಷಸಿ ಅಂತ ಕೆನ್ನೆ ಕಚ್ಚಿದ.
ಈಗ ನೀನು ಈಗ ಎದ್ದದ್ದು ಮೊದಲು ನಿದ್ದೆ ಹೋಗೋವರೆಗೂ ಕಚ್ಚೋ ಕಾರ್ಯಕ್ರಮ ಇಟ್ಕೊಂಡ್ರೆ ನಾನು ತವರಿಗೆ ಹೊರ್ಟೋಗ್ತೀನಿ. ಸ್ನಾನ ಮಾಡುವಾಗ ಬಿಸಿ ನೀರು ಸೋಪ್ ತಗಲಿ ಒಂದೇ ಸಮನೆ ಉರಿತಿದೆ ಅಂತ ಅಳೋ ಮುಖದಲ್ಲಿ ಹೇಳಿದ್ಲು. ಅಚ್ಚೋ ಸೋ ಸ್ವೀಟ್ ಮೈ ಡಾರ್ಲಿಂಗ್, ನೋಡು ಹೀಗೆ ಹೇಳ್ತಿದ್ರು ಇನ್ನೂ ಕ್ಯೂಟಾಗಿ ಕಾಣ್ತಿದೆಯೇ, ಈ ತುಟಿಗಳನ್ನ ಕಚ್ಚಿ ತಿನ್ಬೇಕನ್ನಿಸ್ತಿದೆ ಅನ್ನೋತ್ಲೆ ಕೆಳಗಿನ ತುಟಿಯನ್ನು ಮುಂದೆ ಕೆಳಗೆ ಕಚ್ಚಿಬಿಡ್ತಾನೋ ಅನ್ನೋ ಭಯಕ್ಕೆ ಕಣ್ಣು ಮುಚ್ಕೊಂಡು ಅವಳ ತುಟಿ ಮೇಲೆ ಚಿಕ್ಕ ಮುತ್ತಿಟ್ಟ. ಪ್ಲೀಸ್ ತಾರಕ್, ನಿಜವಾಗಿಯೂ ಪೇಯ್ನ್ ಆಗ್ತಿದೆ ಗೊತ್ತಾ ಅಂತ ಹೇಳ್ತಿದ್ರೆ, ಸರಿ ಇವತ್ತು ಕಂಟ್ರೋಲ್ ಮಾಡ್ಕೊಳ್ತೀನಿ, ಆದರೆ ನಾಳೆಯಿಂದ ನನಗೆ ಯಾವಾಗ ಬೈಟ್ ಮಾಡ್ಬೇಕು ಅನ್ಸಿದ್ರೆ ಆಗ ಟೇಸ್ಟ್ ಮಾಡ್ತೀನಿ, ಬೇಡ ಅನ್ಬಾರ್ದು. ಹಾಗಿದ್ರೆ ನಾನು ಕೂಡ ನೀನು ಮುದ್ದ ಕಾಣಿಸ್ತಾ ಕಚ್ತೀನಿ, ಕೋಪ ಮಾಡ್ಕೋಬಾರ್ದು, ಹೊಡಿಬಾರ್ದು ಸರಿನಾ ಅಂದ್ಲು ಬುದ್ಧಿವಂತಳಾಗಿ. ಸೊಂಟದವರೆಗೂ ಇದ್ದ ಬ್ಲ್ಯಾಂಕೆಟ್ ಸರಿಸಿ ಇತ್ತ ನೋಡೆ ಅಂದ. ಸೊಂಟದ ಮೇಲಿಂದ ಎದೆ ಮೇಲೆ ಕುತ್ತಿಗೆ ಮೇಲೆ ಹರಿ ಉಗುರಿನ ಗೀರೆಗಳು, ಹಲ್ಲಿನ ಗಾಯಗಳು, ಬಿಳಿ ಚರ್ಮದಲ್ಲಿ ಕೆಂಪುಗಾಗಿ ಕಾಣಿಸ್ತಿದ್ರೆ ಅಬ್ಬಾ ಏನಿವೆಲ್ಲ ಅಂದ್ಲು ಶಾಕ್ ಆಗ್ತಾ. ಅವು ಕುತ್ತಿಗೆ ಹಿಡಿದು ಮುಂದಕ್ಕೆ ಕೆಳೆದು ಮುದ್ದಾಡ್ತಾ, ನೀನಿಟ್ಟು ಬೈಟ್ಸ್ ಬೇಬಿ ಅಂತ ಹೇಳ್ತಿದ್ರೆ ಬೆಚ್ಚನೆ ಆವಿ ಉಕ್ಕಿಲ್ಲ ಹರಿ ಕೆನ್ನೆಗಳು ಕೆಂಪಾದವು. ನಾನೇನು ಇಷ್ಟೊಂದು ಕಿಸ್ಲಿಲ್ಲ, ಇವು ನಿನ್ನ ನೀಲ್ ಮಾರ್ಕ್ಸ್ ಇರಬೇಕು ಅಂತ ಮಾತು ಬದಲಾಯಿಸ್ತಿದ್ರೆ ಅವಳು ಸೊಂಟ ಚಿಟ್ಟದ ಆ ಏಟಿಗೆ ಬೆಟ್ಟಿಳಿದ್ಲು. ಸೈಡಿಗೆ ಮಲಗ್ತಾ ಕೆಂಪು ಸೀರೆಯಲ್ಲಿ ಮಂದಾರ ಹೂವಿನಂತಿದ್ಲ ಹರಿ ನೋಡ್ತಾ, ಏನಮ್ಮ ದಿನ ಸೀರೆ ಉಟ್ಟು ಟೆಂಪ್ಟ್ ಮಾಡ್ತಿದ್ಯಾ ಅಂದ ಉಬ್ಬೇರಿಸ್ತಾ. ಸಿನಿಮಾಗಳಲ್ಲಿ ಹೀಗೆ ತೋರಿಸ್ತಾರಲ್ವ, ಮಾರ್ನಿಂಗಿದ್ದು ಸೀರೆ ಉಟ್ಟು ದೀಪ ಹಚ್ಚಿ ಗಂಡನಿಗೆ ಕಾಫಿ ಕೊಟ್ರೇನೆ ಹುಡುಗಿ ಗಂಧ ಇರುತ್ತೆ ಅಂದ್ಲು. ಕಾಫಿ ಕಪ್ ತಾರ ಕೈಗಿಡ್ತಾ. ಓಕೆ ಕಾಫಿ ತಂದವಳನ್ನ ನೋಡಿ ನಗ್ತಾ ಕಾಫಿ ಸುರಿದು ಲಹರಿಗೆ ಶೇರ್ ಮಾಡ. ಬೇಡ ನಾನಿನ್ನೂ ಪೂಜೆ ಮಾಡಿಲ್ಲ ಅಂತಿದ್ರೆ, ಇಲ್ಲಿ ಪೂಜೆ ವ್ರತ ಯಾತಕ್ಕೆ, ಬಾಯಿ ಮುಚ್ಕೊಂಡು ಕುಡಿಯೇ ಅಂದ. ಆ ಏಟಿಗೆ ಸುಮ್ಮನೆ ಕುಡಿದ್ಬಿಟ್ಟು ಮೂತಿ ಮುರ್ಕೊಂಡು ಕಪ್ ತೊಗೊಂಡು ಹೋಗ್ತಿದ್ದವಳ ಸೆರಗು ಹಿಡಿದು ಒಮ್ಮೆಲೆ ಹಿಂದಕ್ಕೆ ಕೇಳ್ದ. ಅವನ ಮಡಲಲ್ಲಿ ಬಿದ್ದವಳನ್ನ ಪೂರ್ತಿಯಾಗಿ ಆಕ್ರಮಿಸ್ಕೊಂಡು ತನ್ನ ಶೃಂಗಾರ ಯಾತ್ರೆನ ಯಶಸ್ವಿಯಾಗಿ ಮುಗಿಸಿ ಲಹರಿಯನ್ನು ಕರ್ಕೊಂಡೋಗಿ ಬಾಟಬ್ನಲ್ಲಿ ಇಳಿಸ್ದ. ಇದು ನಮ್ಮ ಪ್ರೈವೇಟ್ ಟೈಮಲ್ಲಿ ಓನ್ಲಿ, ನೀನು ನಾನು ರೊಮ್ಯಾನ್ಸ್ ಅಷ್ಟೇ, ಇನ್ನು ಮೂರನೇ ಪದ ಬರಬಾರ್ದು ಅಂಡರ್ಸ್ಟ್ಯಾಂಡ್ ಅಂತ ಕೆಂಪುಗ ಕಂದಿದ್ದವಳ ಎದೆ ಮೇಲೆ ಹಲ್ಲಿನ ಗಾಯದ ಮೇಲೆ ತಣ್ಣನೆ ನೀರು ಸವರಿ ಹಿತ ನೀಡ್ದ. ಅವನ ಮೇಲೆ ಕೆಳೆದು ಲವ್ ಯು ಅಂದ್ಲು ಕಣ್ ತುಂಬ ಪ್ರೀತಿಯನ್ನು ತುಂಬಿಕೊಂಡು. ಸಮಾಧಾನವಾಗಿ ಅವಳನ್ನ ಆವರಿಸ್ಕೊಂಡ. ಉಸಿರು ವೇಗ ಆಗ್ತಿದ್ರೆ ಅವನ್ನ ತಡೆಯೋದಕ್ಕೆ ನೋಡಿದ ಲಹರಿ ಕಣ್ಣು ಮುಚ್ಕೊಂಡ್ಲು. ಅವನ ಮುಖದಲ್ಲಿ ಬೆಚ್ಚನೆ ಆಗಿ ಉಸಿರು ಪಡ್ಕೊಳ್ತಿದ್ರೆ ಅವಳಲ್ಲಿ ಕರಗಿ ಹೋದ. ಆ ದಿನ ಸಾಯಂಕಾಲ ಮಾರ್ನಿಂಗ್ ತಾರಕ್ ಬಲವಂತವಾಗಿ ತಿನ್ನಿಸಿದ್ರಿಂದ ಬ್ರೇಕ್ಫಾಸ್ಟ್ ಮಾಡಿ ಮಲಗಿದ್ದ ಲಹರಿ ಗಾಢ ನಿದ್ದೆಗೆ ಜಾರಿದ್ಲು. 4 ಗಂಟೆಗೆ ಅವಳನ್ನ ಮೇಲಕ್ಕೆ ಸವರ್ತಾ ಕರ್ದ. ಮಲಗೋದಕ್ಕೆ ಬಿಡು ತಾರಕ್, ನಿಜಕ್ಕೂ ರೆಸ್ಟ್ ಇಲ್ದಂತ ಮಾಡ್ತಿದ್ಯಾ ಅಂದ್ಲು ನಿದ್ದೆ ಮತ್ತಿನಲ್ಲಿ ಸೌಂಡ್ ಮಾಡ್ತಾ. ಇವಾಗ ನನ್ನ ಮಾತು ಕೇಳಿದ್ರೆ ರಾತ್ರಿ ನಿನ್ನ ಪೀಸ್ಫುಲ್ಲಾಗಿ ನಿದ್ದೆ ಮಾಡೋದಕ್ಕೆ ಬಿಡ್ತೀನಿ ಅಂದ ಅಷ್ಟೇ. ತಟ್ಟನೆ ಕಣ್ ತೆರೆದಿದ್ದು ಕೂತ್ಕೊಂಡ್ಲು. ಏನು ಹೇಳ್ತಿದ್ಯಾ ಅಂತ ಗಂಭೀರವಾಗಿ ನೋಡ್ದ ಅವಳನ್ನ. ಈ ಅಂತ ನಗುವೊಂದು ನಕ್ಕು. ಏನು ಅಂತ ಆಕಳಿಸ್ತಾ ಮೈ ಮುರಿತಿದ್ರೆ ಮೇಲಕ್ಕೆ ಉಕ್ಕಿದ ಯೌವನದ ಸೌಂದರ್ಯವನ್ನು ನೋಡ್ತಾ ಒಮ್ಮೆಲೆ ಅವಳನ್ನ ಹಿಡಿದು ಅಪ್ಕೊಂಡು ರೆಡಿಯಾಗಿ ಔಟಿಂಗ್ ಹೋಗೋಣ ಅಂದ ಕುತ್ತಿಗೆ ತಿರುವಿನಲ್ಲಿ ಮುಖ ಇಟ್ಟು. ಎಲ್ಲಿಗೆ ಕೇಳ್ತಾ ಅವನು ಮಡಿಲಲ್ಲಿ ತಲೆ ಇಟ್ಕೊಂಡ್ಲು. ವಾಟರ್ ಫಾಲ್ಸ್ ಅಂದರೆ ಇಷ್ಟನಾ ಅಂದ. ವಾವ್, ನಿಜವಾಗ್ಲೂ ಐ ಲವ್ ನೇಚರ್, ನಿನಗೆ ಗೊತ್ತು ತಾನೇ ಅಂತ. ಸಾಯಂಕಾಲ ಆಗ್ತಿದೆ, ಇವಾಗ ಹೋದ್ರೆ ಹೇಗೆ, ಅಲ್ಲೇ ಮೌಂಟೇನ್ ಮೇಲೆ ಈ ನೈಟ್ ಸ್ಟೇಯಿಂಗ್ ಅಂದ. ನಿಜವಾ ಅಂದ್ಲು ಕಣ್ಣುಗಳು ದೊಡ್ಡದು ಮಾಡ್ತಾ. ವಿಚಿತ್ರವಾಗಿ ನೋಡ್ದ ಅವಳನ್ನ. ನಿಜವೇ ಹೇಳ್ತಿದ್ದೆ ಬಿಡು, ನೀನು ಜೋಕ್ ಮಾಡಲ್ಲ ತಾನೇ ಅಂತ ಬೆಡ್ ಇಳಿದು ವಾರ್ಡ್ರೋಬ್ ಹತ್ರ ಹೋಗ್ತಿದ್ರೆ ಸೀರೆ ಡ್ರೆಸ್ಗಳು ತೆಗೆದ್ರೆ ಬಾಯಿ ಮುಚ್ಚಿಸ್ತೀನಿ, ಜೀನ್ಸ್ ಹಾಕೋ ಅಂದ. ಜೀನ್ಸ್ ಅಂತ ಬಾಯಿ ಇಷ್ಟು ದೊಡ್ಡದು ಮಾಡಿದ್ಲು. ತಾರಕನೇ ಬಂದು ಲಹರಿಗೆ ಡ್ರೆಸ್ ಸೆಲೆಕ್ಟ್ ಮಾಡಿ ಕೈಯಲ್ಲಿ ಕೊಟ್ಟು ವಾಶ್ರೂಮ್ ಒಳಗಡೆ ಕಳಿಸ್ದ. ಆಗಲೇ ಅವನು ರೆಡಿಯಾಗಿದ್ದ 10 ನಿಮಿಷದಲ್ಲಿ ಬಂದಳು ಲಹರಿ. ಜೀನ್ಸ್ ಪಿಂಕ್ ಹುಡಿಯಲ್ಲಿ ಕ್ಯೂಟಾಗಿದ್ಲವಳು. ಅದು ತನ್ನ ಹುಡುಗಿ ಅಂತ ತಿಳಿದು ಅದೇನು ನಂದಾಕೊಂಡಿದ್ಯಾ ಅಂದ. ಚೆನ್ನಾಗಿದೆ ಬೆಚ್ಚಗೆ ಅಂತಿದ್ರೆ ನಗ್ತ ಕಾರ್ ಕೀಸ್ ತಗೊಂಡ. ಬೈ ರೋಡ್ ಮೇಲೆ ಹಾಯಾಗಿ ಸಾಕ್ತಿದೆ ಪ್ರಯಾಣ. ಮನುಷ್ಯರನ್ನ ನೋಡಿ 2 ದಿನ ಆಯಿತು ಅಂದ್ಲು ಬೇಸರದ ಮುಖ ಸಣ್ಣದು ಮಾಡ್ಕೊಳ್ತಾ. ಮತ್ತೆ ನಾನು ಯಾರೇ ಅಂದ ಯಮ ಸೀರಿಯಸ್ ಲುಕ್ನಲ್ಲಿ. ನೀನು ಮಾನ್ಸ್ಟರ್, ನನ್ನ ಎನರ್ಜಿ ಎಲ್ಲ ಕುಡಿತಿರೋ ರಕ್ತ ಪಿಶಾಚಿ. ಸೀರಿಯಸ್ ಆಗ್ತಾನೆ ಅಂದ್ಕೊಂಡು ತಾರಕ್ ಕ್ಯೂಟ್ ಸ್ಮೈಲ್ ನೋಡಿ, ಈಗ ಹೀಗೆ ಮಾಯೆ ಮಾಡೋ ನಗುವಿನಿಂದ ನನ್ನನ್ನು ನಿನ್ನ ಬುಟ್ಟಿಗೆ ಹಾಕ್ಕೊಳ್ತಿದ್ಯಾ, ಮಾಂತ್ರಿಕ ನೀನು ಅಂದ್ಲು. ಸಾಕ್ಬಿಡು, ಲೋಕದಲ್ಲಿನ ಬಿರುದುಗಳೆಲ್ಲ ನನಗೆ ಮಾಡಿದ್ರೆ ಜನರು ಹತ್ತು ಬಿಡ್ತಾರೆ ಅಂತ ರೋಡ್ ಸೈಡ್ ಕಾರ್ ನಿಲ್ಲಿಸಿ ಒಬ್ಬ ವಯಸ್ಸಾದ ಅಜ್ಜಿ ನಡೆಸಿದ ಟಿಫಿನ್ ಬಂಡಿ ಹತ್ರ ಹೋಗಿ ಬಿಸಿ ಬಿಸಿಯಾಗಿ ಮಸಾಲೆ ದೋಸೆ 2 ಪ್ಲೇಟ್ ತೊಗೊಂಡು ಬಂದ. ದಿ ಗ್ರೇಟ್ ತಾರಕ್ ವರ್ಮಾ ಅವ್ರು ನಂಗೆ ಸರ್ವ್ ಮಾಡ್ತಿದ್ದಾರೆ, ವಾಟ್ ಎ ವಂಡರ್ ಅಂದ್ಲು ಆಶ್ಚರ್ಯದಿಂದ. ತಿಂದು ಬಲವಾಗಿದ್ರೇ ಕಣೆ ನನ್ನನ್ನು ಬರ್ಸೋದಕ್ಕೆ ಸಾಧ್ಯ, ಇಲ್ದಿದ್ರೆ ಹಾಸ್ಪಿಟಲ್ ಬೆಡ್ ಹತ್ತು ಬಿಡ್ತೀಯಾ, ಮಾತಾಡ್ದು ತಿನ್ನು ಅಂತ ದೋಸೆನ ಚಟ್ನಿಯಲ್ಲಿ ಟಿಪ್ ಮಾಡೋಳು ಬಾಯಿಗೆ ನೀಡ್ದ. ರೆಸ್ಟ್ ಕೊಡ್ತೀನಿ ಎಂದಿದೆ ಮರ್ತೋದ್ಯಾ? ಅವಳು ಕೆನ್ನೆ ತುಂಬ ದೋಸೆ ಇದ್ದಾಗ ಮುದ್ದಾಗಿ ಕೇಳಿದ್ಲು. ರೆಸ್ಟ್ ಬೇಕಾ ನಿನಗೆ ಅಂದ ಕಣ್ಣುಗಳನ್ನ ಹಾರಿಸ್ತಾ.